ಎಲ್ಲರಿಗೂ ಸ್ವಾಮಿ ಕಿಚನಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕೇವಲ 10 ನಿಮಿಷದಲ್ಲಿ ಬಾಯಲ್ಲಿ ಇಟ್ಟರೆ ಕರಗುವಂಥ ಮೃದುವಾದ ಕೇಸರಿ ಬಾತ್ ಹೇಗೆ ಮಾಡೋದು, ರವೆ ಕೇಸರಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು: 1 ಕಪ್ಪದಷ್ಟು ರವೆ, ಅರ್ಧ ಕಪ್ಪದಷ್ಟು ಸಕ್ಕರೆ, 1/4 ಕಪ್ ತುಪ್ಪ, ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ, ಡ್ರೈ ಫ್ರೂಟ್ಸಲ್ಲಿ 10 ಪಿಸ್ತಾ, 2 ಗೋಡಂಬಿ ಮತ್ತು 3 ಬಾದಾಮಿ, 5 ರಿಂದ 6 ಏಲಕ್ಕಿ ಮತ್ತು 5 ರಿಂದ 6 ಚಮಚ ಹಾಲಲ್ಲಿ 10 ನಿಮಿಷಗಳ ಮುಂಚೆಯೇ ನೆನೆಸಿದಂಥ ಕೇಸರಿ ನೆನೆಸಿಟ್ಟಿರೋದು. ಬನ್ನಿ ಹಾಗಾದರೆ ಶುರು ಮಾಡೋಣ. ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿರೋದು ಬಿಸಿ ಮಾಡೋಕ್ಕೆ. ಇದಕ್ಕೆ ನಾವು ಮೊದಲು ಸ್ವಲ್ಪವೇ ತುಪ್ಪ ಹಾಕಿಕೊಳ್ಳೋಣ. ಎಲ್ಲ ತುಪ್ಪವನ್ನು ಒಂದೇ ಸಲ ಹಾಕಬೇಡಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ರವೆ ಸೇರಿಸೋಣ. ಸಣ್ಣ ಉರಿಯಲ್ಲಿ ರವೆ ಚೆನ್ನಾಗಿ ಘಮ ಅನ್ನೋವರೆಗೂ ಮತ್ತು ರವೆ ಹಗುರಾಗೋವರೆಗೂ ನಾವು ಹುರಿಬೇಕು. ಹೀಗೆ ಹುರಿತಾನೆ ಇರಬೇಕು, ಬಿಟ್ಟರೆ ಹೊತ್ತುತ್ತೆ. ರವೆ ಚೆನ್ನಾಗಿ ಫ್ರೈ ಆದಮೇಲೆ ಕಡೆಯಲ್ಲಿ ರವೆಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ. ರವೆ ಮಧ್ಯದಲ್ಲಿ ಸ್ವಲ್ಪ ನಾವು ಜಾಗ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಜಾಗ ಖಾಲಿ ಮಾಡ್ಕೊಳ್ಳೋಣ. ಖಾಲಿ ಇರೋ ಜಾಗಕ್ಕೆ ಉಳಿದಿರೋಂಥ ಎಲ್ಲ ತುಪ್ಪ ಹಾಕಿ ಈ ಬಿಸಿ ತುಪ್ಪಕ್ಕೆ ನಾವು ಸಣ್ಣಗೆ ಕತ್ತರಿಸಿದಂಥ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಹಾಕೋಣ. ಜೊತೆಗೆ ಏಲಕ್ಕಿ ಪುಡಿ ಮತ್ತು ನಿಮ್ಮ ಹತ್ರ ಜಾಜಿಕಾಯಿ ಇದ್ದರೆ 1 ಚಿಟಿಕೆದಷ್ಟು ಜಾಜಿಕಾಯಿ ಪುಡಿ ಹಾಕಿ. ಇದು ಹಾಕಿದ್ರಿಂದ ಕೇಸರಿ ಬಾತ್ ಅದ್ಭುತವಾದ ಪರಿಮಳ ಕೊಡುತ್ತೆ. ಇದನ್ನೆಲ್ಲ ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು 1 ಗ್ಲಾಸ್ದಷ್ಟು ಬಿಸಿ ನೀರು ಹಾಕಬೇಕು. ನೀರು ಹಾಕಿದ ತಕ್ಷಣ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರವೆ ಗಂಟಾಗುವ ಸಾಧ್ಯತೆ ಇರುತ್ತೆ. ರವೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾವು ನೆನೆಸಿದಂಥ ಕೇಸರಿ ಹಾಲನ್ನು ಇದಕ್ಕೆ ಸೇರಿಸೋಣ. ಇದರಿಂದ ಶಿರಕ್ಕೆ ಕೇಸರಿ ಭಾತಕ್ಕೆ ಒಳ್ಳೆ ಬಣ್ಣ ಮತ್ತು ರುಚಿ ಎರಡೂ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಮತ್ತು ಹಾಲನ್ನು ರವೆ ಚೆನ್ನಾಗಿ ಹಿರ್ಕೊಂಡ್ಮೇಲೆ ಕೊನೆಯಲ್ಲಿ ಇದಕ್ಕೆ ಸಕ್ಕರೆ ಹಾಕ್ಕೊಂಡಿರೋದು. ಸಕ್ಕರೆ ಹಾಕಿ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದುಗೂಡಿಸ್ಬೇಕು. ಸಕ್ಕರೆ ಕರಗಿದ ನಂತರ ಶಿರಕ್ಕೆ ಒಳ್ಳೆ ಹೊಳಪು ಬರುತ್ತೆ. ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೆ ಕಡೆ ಮೇಲೆ ನೀವು ಮುಚ್ಚಿ ಇಡ್ಬೋದು. 1-2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲಿ ಬಿಡಬೇಕು. ನೋಡಿ, ನಮ್ಮ ಬಿಸಿ ಅಂತ ಸಾಫ್ಟ್ ಆದ ಬಿಳಿ ಕೇಸರಿ ಶಿರ ರೆಡಿ ಆಗಿದೆ. ಕೇಸರಿ ಬಾತ್ ನೀವು ಖಂಡಿತ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.